ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 25ನೇ ಕಂತು ಹಾಗೂ 26ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗಿದೆಯಾ ಅಥವಾ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆಯಾ? ಬಿಡುಗಡೆ ಆದರೂ ಕೂಡ ಯಾಕೆ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಮತ್ತು ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ, ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ವ್ಯೂವರ್ಸು ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ನೋಡಿ, ನಾವು ಗೃಹಲಕ್ಷ್ಮಿಯ ಬಗ್ಗೆ 100% ಏನು ಮಾಹಿತಿ ಇದೆ ಖಂಡಿತ ನಾವು ಅದನ್ನೇ ಕೊಡ್ತೀವಿ. ನೀವು ಆರಾಮವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರ ಅಂತೂ ಇಂತೂ ಗೃಹಲಕ್ಷ್ಮಿಯರಿಗೆ 5,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ. CM ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿಕೆ ನೀಡಿದ್ರು. ನೋಡಿ, ಏನು ಉಳಿದ ಕಂತಿದೆ ಅದನ್ನ ನಾವು ಹಾಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಬಿಡುಗಡೆ ಆಗಿದೆ. ನೋಡಿ ಸ್ನೇಹಿತರೆ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ 5,000 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ನೋಡಿ, ಸರ್ಕಾರ ಬಿಡುಗಡೆ ಮಾಡಿದೆ 5,000 ಕೋಟಿ. ಅತಿ ಶೀಘ್ರದಲ್ಲೇ ನಾವು ಗೃಹಲಕ್ಷ್ಮಿಯರಿಗೆ ಏನು 2 ಕಂತಿದೆ ಆ ಕಂತನ್ನ ನಾವು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಸಚಿವೆಯವರು ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ಕಳೆದ ವಾರನೇ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದು 1% ಜನರಿಗಷ್ಟೇ ಬಿಡುಗಡೆ ಆಗಿದೆ. ಯಾಕಂದರೆ 1,25,00,000 ಫಲಾನುಭವಿಗಳ ಖಾತೆಗೆ ಇನ್ನೂ ನೇರವಾಗಿ DBT ಮೂಲಕ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ನೋಡಿ, ಯಾಕಂದರೆ ಸರ್ಕಾರ ಟ್ರಯಲ್ಗೋಸ್ಕರ ಬಿಡುಗಡೆ ಮಾಡಿತ್ತು. ಖಂಡಿತವಾಗ್ಲೂ 100% ಬಿಡುಗಡೆ ಆಗಿತ್ತು. ಆದರೆ ಇನ್ನು ಈಗ ಅಧಿಕೃತವಾಗಿ ಯಾವುದೇ ಕಾರಣಕ್ಕೂ ಈ ಕ್ಷಣದವರೆಗೆ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅಧಿಕೃತವಾಗಿ ಏನಾದರೂ ಬಿಡುಗಡೆ ಆದರೆ ಖಂಡಿತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನೊಂದು 2-3 ದಿವಸದಲ್ಲಿ ಅಧಿಕೃತವಾಗಿ ಬಿಡುಗಡೆ ಆಗೇ ಆಗುತ್ತೆ ಸ್ನೇಹಿತರೆ. ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಖಾತೆಗಳನ್ನ ಅಗ್ಲಗ್ಲ ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಿಡುಗಡೆ ಆದರೆ ಒಂದೇ ಕಂತು ಬಿಡುಗಡೆ ಆಗೋದು, 2 ಕಂತು ಒಟ್ಟಿಗೆ ಬಿಡುಗಡೆ ಆಗಲ್ಲ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.